ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 16, 16ನೇ ಅಧ್ಯಾಯ. ಅದರಲ್ಲಿ ಮೊದಲನೇ ಭಾಗ ಅಂದರೆ 16ನೇ ಅಧ್ಯಾಯ 1ರಿಂದ 18 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16 ವರ್ಸಸ್ 1 to 18. 18ನೇ ಅಂದರೆ 1ರಿಂದ 18 ವಚನಗಳಲ್ಲಿ ಅಪೊಸ್ತಲರ ಕೃತ್ಯ 16 ನಾವು ಆತ್ಮಿಕ ಸೇವೆಯ 13 ಪಾಠಗಳನ್ನು ಕಲಿಬಹುದು. 13 lessons for spiritual ministry. 13 ಪಾಠಗಳು. ಇದು ಆತ್ಮಿಕ ಸೇವೆಯ 13 ಪಾಠಗಳು. ಸೇವೆ ಭಾಳ ಜನ ಮಾಡ್ತಿದ್ದೇವೆ, ಆದರೆ ಆತ್ಮಿಕ ಸೇವೆ, ವಾವ್, ಅದು ಪ್ರಾಮುಖ್ಯ. ಅದನ್ನು ನಾವು ಮಾಡಬೇಕನ್ನುವಂಥದ್ದನ್ನು ಅಪೊಸ್ತಲರ ಕೃತ್ಯ 16 1ರಿಂದ 18 ವಚನಗಳಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 13 ಪಾಠಗಳು ಇವೆ, ಆತ್ಮಿಕ ಸೇವೆಯ ಪಾಠಗಳು. ಅದರಲ್ಲಿ ಮೊದಲನೇದು ಏನಂತ ಹೇಳಿದರೆ ಅಪೊಸ್ತಲರ ಕೃತ್ಯ 16 ಮತ್ತು 2ನೇ ವಚನ. ಅಲ್ಲಿ ನಾವು ನೋಡುವಾಗ ಒಂದು ವಿಷಯ ನೋಡಿಕೊಳ್ಬೋದು. ಅದರಲ್ಲಿ ಒಬ್ಬ ತಿಮೋಥೆ ಅಂತ ಹೇಳ್ಬಿಟ್ಟು ಒಬ್ಬ ಶಿಷ್ಯನಿದ್ದಂತೆ, ಮತ್ತು ಅವನ ವಿಷಯದಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ಲುಸ್ತ್ರ ಹಾಗೂ ಇಕೋನ್ಯಗಳಲ್ಲಿದ್ದ ಸಹೋದರರು, 2 ಕಡೆ ಇದ್ದಂಥ 2 ಊರುಗಳಲ್ಲಿದ್ದಂಥ ಸಹೋದರರು ತಿಮೋಥಿಯನ ಬಗ್ಗೆ ಒಳ್ಳೆಯ ಸಾಕ್ಷಿ ಹೇಳ್ತಿದ್ರು. 2 ಊರಿನವರು ಸಾಕ್ಷಿ ಹೇಳಬೇಕಂದ್ರೆ ಇದು ಗ್ರೇಟ್, ಮಹತ್ತಾದದ್ದು. ಹೌದು, ಸೇವೆಯಲ್ಲಿ ನಾವು ಕಲಿಯುವಂಥ ಮೊದಲನೇ ಅಂದರೆ ಆತ್ಮಿಕ ಸೇವೆಯಲ್ಲಿ ಕಲಿಯುವಂಥ ಮೊದಲನೇ ಒಂದು ಪಾಠ ಏನಂದರೆ ಆತ್ಮಿಕ ಸಾಕ್ಷಿ, ಸ್ಪಿರಿಚುವಲ್ ಟೆಸ್ಟಿಮೋನಿ. ಹೌದು, ಈ ತಿಮೋಥಿಯನು ಮೊದಲೇ ಅವನು ಶಿಷ್ಯನಾಗಿದ್ದ, ಅದರಲ್ಲಿ ಬೇರೆ ಒಳ್ಳೆ ಸಾಕ್ಷಿಯನ್ನು ಹೊಂದಿದ್ದ. ಹೌದು, ಒಳ್ಳೆ ಸಾಕ್ಷಿಯನ್ನು ಹೊಂದಿದವರು ಸೇವೆಯಲ್ಲಿ ಬಹಳ ಅಗತ್ಯ. ಆದರೆ ಇನ್ನೊಂದು ಮಾತನ್ನು ಕೂಡ ಹೇಳ ಬಯಸ್ತೇನೆ. ಒಂದು ವೇಳೆ ಸಾಕ್ಷಿಯನ್ನು ಕಳಕೊಂಡಂಥವರು ಇದ್ದಾಗ್ಯೂ ಜಾರ್ಜ್ ವರ್ವರ್ ಎಂಬ ದೇವಭಕ್ತರು ಹೇಳಿದ ಮಾತು ನನಗೆ ಬರ್ತಾ ಇದೆ. ಅದೇನೆಂದರೆ, ದೇವರು ಇನ್ನೊಂದು ಅವಕಾಶ ಆ ರೀತಿಯಾಗಿ ಇನ್ನೊಂದು ಅವಕಾಶವನ್ನು ದೇವರು ಕೊಡ್ತಾನೆಂಬುದಾಗಿ. ಪೇತ್ರನು ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 3 ಸಾರಿ ಅಲ್ಲಗಳೆದು ಬಿಟ್ಟ. ಇಲ್ಲ, ಯೇಸುವಿನ ಜೊತೆಯಲ್ಲಿ ನೀನು ಕೂಡ ಇದೆಯಲ್ಲ ಅಂತ ಹೇಳ್ಬಿಟ್ಟು ಜನರು ಪತ್ತೆ ಹಚ್ಚಿದ್ರು. ಇಲ್ಲ, ನನಗೆ ಗೊತ್ತಿಲ್ಲ, ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಶಪಥ ಮಾಡಲಿಕ್ಕೂ ಕೂಡ ಹಿಂಜರಿಯದೆ ಅವನು ಯೇಸುವನ್ನು ನಿರಾಕರಿಸಿದಾಗ ತನ್ನ ಸಾಕ್ಷಿ ಎಲ್ಲ ಹೋಯಿತು, ಜನರ ಮುಂದೆ ಸಾಕ್ಷಿ ಹೋಯಿತು. ಚಿಕ್ಕ ಒಂದು ಹುಡುಗಿಯ ಕೆಲಸದವಳ ಮುಂದೆ ಸಾಕ್ಷಿ ಹೋಯಿತು. ಆದರೆ ಅವನ ಪಶ್ಚಾತ್ತಾಪದ ನಿಮಿತ್ತ ದೇವರು ಅವನ ಸಾಕ್ಷಿಯನ್ನು ಪುನಃಸ್ಥಾಪಿಸಿದನು. ಗಾಡ್ ರಿಸ್ಟೋರ್ಡ್ ದ ಟೆಸ್ಟಿಮೋನಿ ಆಫ್ ಪೀಟರ್. ಅದನ್ನು ದೇವರು ನಮಗೂ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 2ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಿದ್ವಿ ಅಂದರೆ ಆತ್ಮಿಕ ಸೇವೆಯ 13 ಪಾಠಗಳು. ಮೊದಲನೇ ಪಾಠ ಏನಂದರೆ ಸಾಕ್ಷಿಯನ್ನು, ಅಂದರೆ ಒಳ್ಳೆಯ ಸಾಕ್ಷಿಯನ್ನು ಹೊಂದಿರುವಂಥದ್ದು, ಅದು ಒಂದು ಪಾಠ. 2ನೇ ಪಾಠ ಏನಂತ ಹೇಳಿದರೆ 3ನೇ ವಚನ ಅಪೊಸ್ತಲರ ಕೃತ್ಯ 13:16-3.
Acts 16:3 ನೋಡುವಾಗ ಪೌಲನು ತಿಮೋತಿಯನ್ನು ನೋಡಿದಾಗ ತನ್ನೊಂದಿಗೆ ಇರಬೇಕಂತ ಹೇಳ್ಬಿಟ್ಟು ಅವನನ್ನು ಕರೀತಾನ್ರಿ. ಪೌಲನು ತಿಮೋತಿಯನ್ನು ಕಂಡು ತನ್ನೊಂದಿಗೆ ಇರಬೇಕಂತ ಹೇಳ್ಬಿಟ್ಟು ಅಪೇಕ್ಷಿಸ್ತಾನೆ. ಇಟ್ ವಾಸ್ ಪಾಲ್ ಹೂ ಡಿಸೈರ್ಡ್ ಟು ಹ್ಯಾವ್ ತಿಮೋತಿ ವಿತ್ ಹಿಮ್. ಆದ ಕಾರಣ ದೇವರು ಕೆಲವು ಸಾರಿ ಆತ್ಮಿಕ ವ್ಯಕ್ತಿಗಳ ಮುಖಾಂತರವಾಗಿ ಕರೆಯನ್ನು ಕೊಡಲು ಸಾಧ್ಯ. ಇಟ್ಸ್ ಪಾಸಿಬಲ್ ಟು ರಿಸೀವ್ ಎ ಕಾಲ್ ಥ್ರೂ ಎ ಗಾಡ್ಲಿ ಪರ್ಸನ್, ಒಬ್ಬ ಭಕ್ತಿವಂತನ ಮುಖಾಂತರವಾಗಿ. ಯಾಕಂದರೆ ಪೌಲನು ಭಕ್ತಿವಂತನಾಗಿದ್ದ. ತನ್ನೊಂದಿಗೆ ತಿಮೋತಿ ಪ್ರಯಾಣದಲ್ಲಿ ಕರೆದುಕೊಂಡು ಹೋಗಬೇಕಂತ ಅಪೇಕ್ಷಿಸ್ತಾನೆ. ಜಾರ್ಜ್ ವರ್ವರ್ ಅಯ್ಯನವರು ಅನೇಕ ಬಾರಿ ತನ್ನೊಂದಿಗೆ ಒಬ್ಬ ತಿಮೋತಿಯನ್ನು, ಅಂದರೆ ಒಬ್ಬ ಯೌವನಸ್ಥನನ್ನು, ಕಲಿಯುವಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗುವಂಥದ್ದನ್ನು ನಾನು ನೋಡಿದ್ದೇನೆ. ಆದ ಕಾರಣ ಆ ರೀತಿಯಾಗಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ ಅಂದರೆ ಒಬ್ಬ ತರಬೇತುಗಾರನಿಂದ ತರಬೇತಿಗಾಗಿ ಕರೆಯನ್ನು ಹೊಂದುವಂಥದ್ದು. ಅದು ಕೂಡ ಕಾಲ್ ಬೈ ಎ ಮೆಂಟರ್. ಅದು ಕೂಡ ಆತ್ಮಿಕ ಸೇವೆಯ ಒಂದು ಪಾಠ ಅಂತ ನಾವು ತಗೊಳ್ಳೋಣ. ಎರಡನೇದಾಗಿ. ಮೂರನೇದಾಗಿ 4ನೇ ವಚನ, ಅಪೊಸ್ತಲಕೃತ್ಯ 16:4 ನೋಡುವಾಗ, ಅಪೊಸ್ತಲರು ಹಿರಿಯರು ತೀರ್ಮಾನಿಸಿದ ನಿಯಮಗಳನ್ನು. ಹಾಗಾದರೆ ಇದು ನಾಯಕರ ಸಿದ್ಧಾಂತಗಳು ಅಂತ ಹೇಳ್ಬೋದು. ಅಂದರೆ ಕೆಲವು ಸಾರಿ ನಾಯಕರು ತಾವೇ ಮುಂದೆ ಬಂದು ತೀರ್ಮಾನಿಸಿ ಜನರಿಗೋಸ್ಕರವಾಗಿ ಅದು ಸಂಕ್ಷಿಪ್ತವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಅಥವಾ ಆಯ್ಕೆ ಮಾಡಿದ್ದನ್ನು ತಿಳಿಸುವಂಥದ್ದು. ಅದನ್ನೇ ಕೂಡ ಏನು ಮಾಡ್ತಾರೆ, ಈಗ ಬೋಧಿಸಿದರು. ಪೌಲ ಮತ್ತು ಸಂಗಡಿಗರು ಪೌಲ ಆ ರೀತಿಯಾಗಿ ಬೋಧನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಮೂರನೇ ಒಂದು ಆತ್ಮಿಕ ಸೇವೆಯ ಪಾಠ ಏನಂತ ಹೇಳಿದರೆ, ಹಿರಿಯರು ತೀರ್ಮಾನಿಸಿದ ಇಂತಿಂಥದ್ದನ್ನು ಮಾತಾಡ್ರಿ, ಈ ಒಂದು ವಿಷಯವನ್ನು ಮಾತಾಡ್ರಿ, ಬೈಬಲ್ನಿಂದ ಇದನ್ನು ಮಾತಾಡ್ರಿ ಅಂತ ಹೇಳ್ಬಿಟ್ಟು ಅನೇಕ ವಿಷಯಗಳು ಇರ್ಬೋದು, ಆದರೆ ಇಂತಿಂಥದ್ದನ್ನು ಮಾತಾಡ್ರಿ ಎಂಬುದಾಗಿ. ಕೆಲವು ದಿವಸಗಳ ಹಿಂದೆ ಸ್ಯಾಮ್ ಚಲದುರೆ ಅಯ್ಯನವರು ಮಾತನಾಡ್ತಾ ಇರುವಾಗ ಕೆಲವರು ಅವ್ರ ಹತ್ರ ಹೋಗ್ಬಿಟ್ಟು, ನೀವು ಯಾಕೆ ಪ್ರಕಟಣೆಯ ಗ್ರಂಥದಿಂದ ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಹೇಳಿದಂಥ ಒಂದು ಮಾತು ಆಶ್ಚರ್ಯವಾಗಿತ್ತು. ಯಾಕಂದರೆ ಇನ್ನೂ ನಾನು ಆದಿಕಾಂಡ 1ರಲ್ಲೇ ಇದ್ದೇನೆ, ಅದನ್ನೇ ಜನರಿಗೆ ಹೇಳುವಾಗ ಅದೇ ಅರ್ಥ ಮಾಡಿಕೊಳ್ತಾ ಇಲ್ಲ ಜನರು, ಇನ್ನು ಪ್ರಕಟಣೆಗೆ ಯಾವಾಗ ಹೋಗೋದು ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಆದರೂ ಕೂಡ ಹೌದು, ಹಿರಿಯರು ನಿಶ್ಚಯ ಮಾಡಿದಂಥ, ಒಂದು ವೇಳೆ ಅದು ಆದಿಕಾಂಡವೇ ಇರ್ಬೋದು, ಅದು ಪ್ರಕಟಣೆ ಇರ್ಬೋದು, 2ನೇ ಬರಣವೇ ಇರ್ಬೋದು, ಆ ಆತ್ಮಿಕ ಅಧೀನತೆ ಇರ್ಬೋದು, ಮಾನಸಾಂತರದ ಬಗ್ಗೆ ಇರ್ಬೋದು, ಅದು ಸೇವೆ ಬಗ್ಗೆ ಇರ್ಬೋದು. ಆದ ಕಾರಣ ಅದು ಕೂಡ ಒಳ್ಳೆಯ ಒಂದು ಪಾಠ. 3 ಪಾಠ ಆಯಿತು, ಇನ್ನು 10 ಪಾಠಗಳಿದೆ, ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಆತ್ಮಿಕ ಸೇವೆಯ 13 ಪಾಠಗಳಲ್ಲಿ 3 ಆಯಿತು. ಈಗ 4ನೇ ಪಾಠ ಏನಂತ ಹೇಳಿದರೆ 6ನೇ ವಚನದಲ್ಲಿ ಪವಿತ್ರಾತ್ಮನಿಗೆ ಸೂಕ್ಷ್ಮವಾಗಿರುವುದು. ಯಾಕೆಂದರೆ ಏಷ್ಯಾ ಪ್ರಾಂತ್ಯದಲ್ಲಿ ಸುವಾರ್ತೆ ಸಾರಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ. ಮತ್ತಾಯ 28ರಲ್ಲಿ ಲೋಕದ ಕಡೆಗೆ ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮಾರ್ಕ 16:15 ಲೋಕದ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿರುವಾಗ, ಇಲ್ಲಿ ದೇವರಾತ್ಮನು ಸುವಾರ್ತೆಯನ್ನು ಇಂಥ ಒಂದು ಕಡೆಯಲ್ಲಿ ಸಾರಬಾರದು ಅಂತ ಹೇಳುವಾಗ, ಹೌದು, ಫ್ರಿಗಯ, ಗಲಾತ್ಯ, ಮೂಸ್ಯದ ಸೀಮೆ, ಬಿಥೋನ್ಯ ಇಂಥ ಕಡೆ ಅವರು ಹೋಗ್ತಿದ್ದಾಗ ಯೇಸುವಿನ ಆತ್ಮನು ತಡೆದಿದ್ದು ಆಶ್ಚರ್ಯ. ಹಾಗಾದರೆ ಅದರಿಂದ ನಾವು ಕಲಿಯುವಂಥ 4ನೇ ಒಂದು ಪಾಠ ಏನಂತ ಹೇಳಿದ್ರೆ,
ಸೂಕ್ಷ್ಮವಾಗಿರುವುದು. ಅಪೊಸ್ತಲಕೃತ್ಯ 16:1-18 ನಾವು ಇಂದು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ನೋಡುವಾಗ ಆತ್ಮಿಕ ಸೇವೆಯ 13 ಪಾಠಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ 5ನೇ ಪಾಠ ಈಗ ಅಪೊಸ್ತಲಕೃತ್ಯ 16ನೇ ಅಧ್ಯಾಯದ 9ನೇ ವಚನಕ್ಕೆ ನೋಡುವಾಗ, ರಾತ್ರಿಯಲ್ಲಿ ಪೌಲನಿಗೊಂದು ದರ್ಶನವಾಯಿತು. ಹೌದು, ಆ ದರ್ಶನದಲ್ಲಿ ಮೆಕೆದೋನ್ಯದ ಒಬ್ಬ ವ್ಯಕ್ತಿ ನಿಂತುಕೊಂಡು, ಮೆಕೆದೋನ್ಯ ದಾಟಿ ಬಂದು ನಮಗೆ ಸಹಾಯ ಮಾಡು ಎಂಬುದಾಗಿ ಸೇವಾ ಸಂಬಂಧದ ಕನಸು ಅಥವಾ ದರ್ಶನ ಅವನಿಗಾಯಿತು. ಹೌದು, ಅದರಿಂದ ನಾವು ತಿಳ್ಕೊಳ್ಳುವಂಥದ್ದು, ಪೌಲನು ಹೌದು ದೇವರಾತ್ಮನಿಗೆ ಅವನು ಸೂಕ್ಷ್ಮವಾಗಿದ್ದಾನೆ. ಈಗ ದರ್ಶನಕ್ಕೂ ಅವನು ಸೂಕ್ಷ್ಮವಾಗಿದ್ದಾನೆ. ಸೆನ್ಸಿಟಿವ್ ಟು ದ ವಿಷನ್ ಗಾಡ್ ಗಿವ್ಸ್. ದೇವರು ಕೊಡುವ ದರ್ಶನಕ್ಕೆ ಸೂಕ್ಷ್ಮವಾಗಿರುವಂಥದ್ದು. ಆ ರೀತಿಯಾಗಿ ಒಂದು ಪಾಠ ದರ್ಶನದ ಬಗ್ಗೆ ನಾವು ಕಲಿಯಬೇಕಾಗಿದೆ. ಯಾಕಂತೇಳಿದ್ರೆ ಅದು ಕೂಡ ದೇವರು ಆ ರೀತಿಯಾಗಿ ಕೂಡ ಉಪಯೋಗ ಮಾಡ್ತಾನೆ, ದರ್ಶನವನ್ನು ಕೊಡ್ತಾನೆ. ಆದರೆ ಅದನ್ನು ಇತರ ವಾಕ್ಯಗಳಿಂದ ನಾವು ಪರಿಶೀಲಿಸುವಂಥದ್ದು ಕೂಡ ಅಗತ್ಯ. 6ನೇದಾಗಿ 13 ಆತ್ಮಿಕ ಸೇವೆಯ 13 ಪಾಠಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 6ನೇದೀಗ ನಾವು ಬಂದಿದ್ದೇವೆ. ಅದು 10ನೇ ವಚನದಲ್ಲಿ ನಾವು ನೋಡುವಾಗ, ಹೌದು ದೇವರು ನಮ್ಮನ್ನು ಇಂಥ ಒಂದು ಜನರಿಗೆ ಸುವಾರ್ತೆ ಸಾರಲು ಕರೆದಿದ್ದಾನೆ ಎಂಬುದಾಗಿ ತಿಳಿದುಕೊಂಡ್ರಂತೆ. ಸೊ ದೇ ವರ್ ಸೆನ್ಸಿಟಿವ್ ಟು ದ ಕಾಲ್ ಆಫ್ ಗಾಡ್. ಹೌದು, ದರ್ಶನವಾಯಿತು ನಿಜ, ಆದರೆ ಅದರ ದರ್ಶನದ ಒಂದು ಅರ್ಥ ಏನು, ಉದ್ದೇಶ ಏನು, ಮಾರ್ಗದರ್ಶನ ಏನು, ರಿಸಲ್ಟ್ ಏನು ಎಂಬುದಾಗಿ ನೋಡುವಾಗ, ಇಲ್ಲ ದೇವರು ನಮ್ಮನ್ನು ಸುವಾರ್ತೆ ಸಾರುವುದಕ್ಕೆ ಕರೆದಿದ್ದಾರೆ ಅಂತ ತಿಳ್ಕೊಂಡ್ರು. ಇಂಥ ಕಡೆ ಅಂದರೆ ಮೆಕೆದೋನ್ಯಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳ್ಬಿಟ್ಟು ತಿಳಿದುಕೊಂಡ್ರಂತೆ. ನಾವು ಕೂಡ ಸೇವಾ ಕಾರ್ಯದಲ್ಲಿ, ಆತ್ಮಿಕ ಸೇವೆಯಲ್ಲಿ ಸೂಕ್ಷ್ಮತೆಯನ್ನು ಹೊಂದಿದವರಾಗಿರಬೇಕು. ಸಭೆಗೆ ಸೂಕ್ಷ್ಮವಾಗಿರುವುದು, ದೇವರಿಗೆ ಸೂಕ್ಷ್ಮವಾಗಿರುವುದು, ದೇವರಾತ್ಮನಿಗೆ ಸೂಕ್ಷ್ಮವಾಗಿರುವಂಥದ್ದು. ಹೌದು, ದರ್ಶನಕ್ಕೆ ಸೂಕ್ಷ್ಮವಾಗಿರುವಂಥದ್ದು, ದೇವರ ಕರೆಗೆ ಸೂಕ್ಷ್ಮವಾಗಿರುವಂಥದ್ದು. ನೋಡ್ರಿ ಎಷ್ಟು ಸೂಕ್ಷ್ಮತೆಯುಳ್ಳವರಾಗಿದ್ದರು. ಇವೆಲ್ಲ ಪಾಠಗಳು. ಈಗ 7ನೇ ಪಾಠವನ್ನು ನಾವು ನೋಡಲಿಕ್ಕೆ ಹೋಗ್ತಿದ್ದೇವೆ. ಅಪೊಸ್ತಲಕೃತ್ಯ 16ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ, ಪ್ರಾರ್ಥನೆಯ ಸ್ಥಳ ಸಿಕ್ಕಬಹುದೆಂದು ಭಾವಿಸಿ ಸಬ್ಬತ್ ದಿನದಂದು ಪಟ್ಟಣದ ದ್ವಾರದ ಹೊರಗಿದ್ದ ನದಿ ತೀರಕ್ಕೆ ಹೋದೆವು ಅಂತ ಹೇಳಿಬಿಟ್ಟು ನೋಡುವಾಗ, ಇಲ್ಲಿ ಡಾಕ್ಟರ್ ಲೂಕ್, ವೈದ್ಯನಾದಂಥ ಲೂಕನು ಇದನ್ನು ಬರಿತಾ ಇರೋದು ಅಪೊಸ್ತಲಕೃತ್ಯ. ಆದ ಕಾರಣ ನಾವು ಹೋದೆವು ಎಂಬುದಾಗಿ ಒಂದು ಡೈರಿ ಬರೆದ ಹಾಗೆ ಲೂಕನು ವರದಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಪೌಲ ಮತ್ತು ನಾನು ಮತ್ತು ಇತರರು ಇಂಥ ಕಡೆ ಹೋದೆವು. ಇಲ್ಲಿ ನಾವು ಕಲಿಯುವಂಥ ಪಾಠ ಏನಂತ ಹೇಳಿದರೆ, ಪ್ರಾರ್ಥನೆಯ ಸ್ಥಳ, ಪ್ಲೇಸ್ ಟು ಪ್ರೇ ಅಥವಾ ಪ್ರೇಯಿಂಗ್ ಪ್ಲೇಸ್. ಇದು ಬಹಳ ಪ್ರಾಮುಖ್ಯ. ನಾವು ಸೇವೆ ಮಾಡುವಾಗ ಆತ್ಮಿಕ ಸೇವೆ ಪ್ರಾರ್ಥನೆಯಿಂದ ತುಂಬಿರುವಂಥದ್ದು. ಹೌದು, ಈ ರೀತಿಯಾಗಿ ಹೇಳುವಾಗ ನನ್ನ ಒಂದು ಮನಸ್ಸಾಕ್ಷಿಗೆ ಹಂಗಿಸುವಂಥದ್ದಾಗಿದೆ. ಯಾಕಂತ ಹೇಳಿದರೆ, ಪ್ರಾರ್ಥನೆಯಲ್ಲಿ ನಾನು ಇನ್ನೂ ತೇರ್ಗಡೆ ಇನ್ನೂ ಸಾಗಬೇಕು, ಪ್ರಗತಿಯನ್ನು ಹೊಂದಬೇಕಾಗ್ತದೆ. ಯಾಕಂದರೆ ಇದು ಭಾಳ ಪ್ರಾಮುಖ್ಯ. ಪ್ರಾರ್ಥನೆಯು ಭಕ್ತಿಗೆ ಗುರುತು, ಒಳ್ಳೆಯ ಗುರುತು. ಹೌದು, ಭಕ್ತನು ಆ ಹಾಡನ್ನು ರಚಿಸಿರುವಾಗ ಖಂಡಿತವಾಗಿ ಅದರ ಮಹತ್ವವನ್ನು ಬಲ್ಲವನಾಗಿ ರಚಿಸಿರಬೇಕು. ನಾವು ಅದನ್ನು ಹಾಡ್ತಿದ್ದೇವೆ. ಪ್ರಾರ್ಥನೆಯ ಸ್ಥಳ ಆತ್ಮಿಕ ಸೇವೆಯ ಒಂದು ನೆಲೆ.
8ನೇದಾಗಿ ಬಂದು ಅವ್ರ ಸೇವೆಗೆ ಬಂದಾಗ ಒಬ್ಬ ಮಹಿಳೆ, ಆಕೆ ಹೆಸರು ಲುದ್ಯ ಅಂತ ಹೇಳಿಬಿಟ್ಟು, ಮತ್ತು ಆಕೆ ಬಗ್ಗೆ ನೋಡುವಾಗ 14ನೇ ವಚನ, ಅಪೊಸ್ತಲಕೃತ್ಯ 16 ಮತ್ತು 14ನೇ ವಚನದಲ್ಲಿ ಆಕೆಯು ಹೌದು ಸ್ವಲ್ಪ ವ್ಯಾಪಾರ ಮಾಡ್ತಾ ಇದ್ಲು ನಿಜ, ಆದರೆ ಅದೇ ಸಂದರ್ಭದಲ್ಲಿ ದೇವರನ್ನು ಆರಾಧಿಸುವವಳು ಆಗಿದ್ದಳು. ಶಿ ವಾಸ್ ಎ ವರ್ಷಿಪರ್ ಆಫ್ ಗಾಡ್. ದೇವರನ್ನು ಆರಾಧಿಸುವಂಥ ವ್ಯಕ್ತಿ. ಮಹಿಳೆಯಲ್ಲಿ ಮಹತ್ವವನ್ನು ತರುವಂಥದ್ದು ಆರಾಧನೆ. ಅದನ್ನು ನಾವು ಕಲಿಬೇಕು, ನಾನು ಕಲಿಬೇಕು, ಬಹು ಪ್ರಾಮುಖ್ಯ. 9ನೇದಾಗಿ ನಾವು ನೋಡುವಾಗ ಪೌಲನೀಗ ವಾಕ್ಯ ಸಾರ್ತಾ ಇದ್ದಂಥ ವೇಳೆಯಲ್ಲಿ ಕರ್ತನಾದ ಯೇಸು ಒಂದು ಕೆಲಸ ಮಾಡಿದ್ರಂತೆ. ಏನು ಮಾಡಿದ್ರು ನೋಡೋಣ ಬನ್ನಿರಿ. ಅಪೊಸ್ತಲಕೃತ್ಯ 16ನೇ ಅಧ್ಯಾಯದ 14ನೇ ವಚನದಲ್ಲಿ ಕರ್ತ ಯೇಸು ಆಕೆಯ ಹೃದಯವನ್ನು ತೆರೆದರು. ವಾವ್! ಕರ್ತ ಯೇಸು ಆಕೆಯ ಹೃದಯವನ್ನು ತೆರೆದರು. ನಾನು ಓದ್ತಾ ಇರುವಂಥ ಈ ಭಾಷಾಂತರವು ಬಿಬ್ಲಿಕಾದ ಭಾಷಾಂತರ, ಕನ್ನಡ ಸಮಕಾಲಿಕ ಭಾಷಾಂತರವನ್ನು ಆಧಾರ ಮಾಡಿ ಹೇಳ್ತಿದ್ದಾನೆ. ಅದೆಷ್ಟು ಚೆನ್ನಾಗಿದೆ. ಕರ್ತ ಯೇಸು ಆಕೆಯ ಹೃದಯವನ್ನು ತೆರೆದರು. ಆದ ಕಾರಣ ಆತ್ಮಿಕ ಸೇವೆಯನ್ನು ನಾವು ಮಾಡಬೇಕಾದ್ರೆ ಕರ್ತನು ಕೂಡ ತನ್ನ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ಅವಕಾಶ ಕೊಡಬೇಕು. ಮತ್ತು ನಾವು 15ನೇ ವಚನ, ಅಪೊಸ್ತಲಕೃತ್ಯ 16 ಮತ್ತು 15ನೇ ವಚನದಲ್ಲಿ ನಾವು ನೋಡುವಾಗ ಆಕೆಯು ಹೌದು ಮನೆಯವರು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಅನಂತರ ಆಕೆ ಹೇಳುವಂಥ ಒಂದು ಮಾತು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನೆಂದರೆ, ನಾನು ಕರ್ತನಿಗೆ ನಂಬಿಗಸ್ತಳೆಂದು ನೀವು ತೀರ್ಮಾನಿಸಿಕೊಂಡ್ರೆ. ನಾನು ನಂಬಿಗಸ್ತರು. ವಾವ್! ನಂಬಿಗಸ್ತರು ಬಹಳ ಅಪರೂಪ. ಅದು ಸ್ವಲ್ಪವಾದದರಲ್ಲಿ ನಂಬಿಗಸ್ತರು ಇನ್ನೂ ಅಪರೂಪ. ಬೇರೆಯವರ ವಸ್ತುಗಳಲ್ಲಿ ನಂಬಿಗಸ್ತರು ಇನ್ನೂ ಅಪರೂಪ. ಹಣದ ವಿಷಯಗಳಲ್ಲಿ ನಂಬಿಗಸ್ತರು ಬೇಕು. ನಾನು ಕೂಡ ಆ ರೀತಿಯಾಗಿ ಪೂರ್ಣವಾಗಿ ಆಗಿಲ್ಲ, ಇದು ಗೊತ್ತು ನನಗೆ, ಆದರೆ ಆ ರೀತಿಯಾಗಿ ಆಗಲಿಕ್ಕೆ ಇಷ್ಟಪಡ್ತೇನೆ. ನಂಬಿಗಸ್ತರಂತ ತೀರ್ಮಾನಿಸಿದ್ರೆ ಹಾಗಾದರೆ ನಾವು ಕಲಿಯುವಂಥ ಆತ್ಮಿಕ ಸೇವೆಯಲ್ಲಿ ಪಾಠ ನಂಬಿಗಸ್ತರ ಒಂದು ಭಾಗ. ನಾವು ಆ ರೀತಿ ಆಗಬೇಕು, ಅಂಥವರೊಂದಿಗೆ ನಾವು ಸೇವೆ ಮಾಡಬೇಕು. ಆ ರೀತಿಯಾಗಿ ಹೇಳಿದ ಮೇಲೆ ಆಕೆ ಹೇಳ್ತಾಳೆ, ತೀರ್ಮಾನಿಸಿಕೊಂಡ್ರೆ ಬಂದು ನನ್ನ ಮನೆಯಲ್ಲಿ ತಂಗಿರಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದಳು. ಅಂದರೆ ಅತಿಥಿ ಸತ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಕೂಡ ಒಂದು ಭಾಗ ಇದೆ ಅನ್ನುವಂಥದ್ದು ನೋಡ್ತೇವೆ ನಾವು. 12ನೇದಾಗಿ ಇನ್ನೊಂದು ಪಾಠ ನಾವು ಕಲಿಬೇಕಾದೇನಂತ ಹೇಳಿದ್ರೆ, ಪ್ರಾರ್ಥನೆ ಸ್ಥಳಕ್ಕೆ ಹೋಗ್ತಿದ್ದೇವೆ, ಒಂದಿನ ಏನಾಯ್ತು ಅಂತ ಹೇಳ್ಬಿಟ್ಟು ದುರಾತ್ಮವುಳ್ಳ ಒಬ್ಬ ದಾಸಿ ಆಕೆ ಹೇಳ್ತಾಳೆ, ಮಹೋನ್ನತ ದೇವರ ದಾಸರು ಇವರು ರಕ್ಷಣಾ ಮಾರ್ಗವನ್ನು ತಿಳಿಸ್ತಾರೆ ಅಂತ ಹೇಳ್ತಾಳೆ. ಆಕೆ ಹೇಳಿದ್ದು ಎರಡೂ ಕರೆಕ್ಟ್. ಯಾರಿವರು? ಮಹೋನ್ನತ ದೇವರ ದಾಸರು, ಕರೆಕ್ಟ್. ಎರಡನೇದೇನು? ರಕ್ಷಣೆ ಮಾರ್ಗ ತಿಳಿಸ್ತಾ ಇದ್ರು. ಅವರು ನಿಜ ಹೇಳಿದ್ರಿಂದ, ದುರಾತ್ಮ ಸತ್ಯ ಹೇಳಿದ್ದರಿಂದ ಅದನ್ನು ದುರಾತ್ಮ ಅಲ್ಲ ಅಂತ ನಾವು ತಿಳ್ಕೊಬಾರ್ದು. ಆದ ಕಾರಣ ಅದು ಒಂದು ಪಾಠ. ಕೊನೆಯ ಪಾಠ ಏನಂತ ಹೇಳಿದರೆ, ಇವಳನ್ನು ಈಗಲೇ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೌಲನು, ಯಾಕಂದರೆ ಆಕೆ ಈ ಹಿಂದೆನೇ ಬರ್ತಾ ಇತ್ತು, ಆ ರೀತಿಯಾಗಿ ಆಜ್ಞಾಪಿಸಿ ದುರಾತ್ಮ ಆಕೆಯನ್ನು ಬಿಟ್ಟು ಹೋಯಿತು. 13ನೇ ಪಾಠ. ಈ ರೀತಿಯಾಗಿ ಅಪೊಸ್ತಲಕೃತ್ಯ 16ನೇ ಅಧ್ಯಾಯ 1ರಿಂದ 18 ವಚನಗಳಿಂದ ಆತ್ಮಿಕ ಸೇವೆಯ 13 ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.